ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಜಲಸಂವಾದ ಕಾರ್ಯಕ್ರಮವನ್ನು ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮುಖಾಂತರ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಎಸಿಸಿ ಸಂಸ್ಥೆಯ ಸಿಎಸ್ಆರ್ ಫಂಡ್ ಹಾಗೂ ಅನುದಾನವನ್ನು ಉಪಯೋಗಿಸಿ ಪಿನಾಕಿನಿ ನದಿಯನ್ನು ಸಂಪೂರ್ಣ ಸ್ವಚ್ಛಗೊಳಿಸಲಾಗುವುದು ಎಂದರು. ಉತ್ತರ ಪಿನಾಕಿನಿ ನದಿ ಚಂಬಲ್ ಕಣಿವೆಯ ರೀತಿ ಹಾಳಾಗಿದ್ದು, ತನ್ನ ಗತವೈಭವವನ್ನು ಮರುಕಳಿಸುವಂತೆ ಮಾಡಲಾಗುವುದು. ಸುಮಾರು 9 ಕೋಟಿ ರುಗಳ ವೆಚ್ಚದಲ್ಲಿ ಕಿಂಡಿ ಅಣೆಕಟ್ಟನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನೀರಾವರಿ ತಜ್ಞ ಪರಿಸರವಾದಿ ಚೌಡಪ್ಪ ಮಾತನಾಡಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನತೆ ಮಳೆ ಸಮೃದ್ಧವಾದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ತಾಲೂಕಿನಲ್ಲಿ ಇಲಾಖಾವಾರು ಕೆರೆಗಳು ಹಾಗೂ ರೀತಿಯಾಗಿವೆ. ತಾಲೂಕು ಪಂಚಾಯಿತಿ ಕೆರೆಗಳು 23, ಜಿಲ್ಲಾ ಪಂಚಾಯಿತಿ 78, ಸಣ್ಣ ನೀರಾವರಿ 87 ಕೆರೆಗಳಿವೆ. ಇವುಗಳನ್ನು ಸಮಗ್ರವಾಗಿ ಕಾಪಾಡಿ ಜಲಸಂಪತ್ತನ್ನು ಕಾಪಾಡಬೇಕು ಮತ್ತು ಪಿನಾಕಿನಿ ನದಿಯ ಪುನಶ್ಚೇತನ ಕಾರ್ಯವಾಗಬೇಕು ಎಂದು ತಿಳಿಸಿದರು. ಎತ್ತಿನಹೊಳೆ ಯೋಜನೆಯು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು, ಅವಳಿ ಜಿಲ್ಲೆಗಳಿಗೆ ಈ ಯೋಜನೆಯಿಂದ ಒಂದು ಹನಿ ನೀರು ಕೂಡ ಬರುವುದಿಲ್ಲ. ಆದರೆ ನನ್ನ ಕೊನೆಯ ಉಸಿರು ಇರುವವರೆಗೂ ನಮ್ಮ ಬಯಲು ಸೀಮೆಗೆ ನೀರನ್ನು ತರುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ, ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ, ಆರ್ಎಫ್ಒ ಹಂಸವಿ, ಇನ್ನೂ ಹಲವು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ವರದಿ ಕೃಷ್ಣಮೂರ್ತಿ, ಕಿಟ್ಟಿ, ಗೌರಿಬಿದನೂರು. ಈಗಲೇ ಕುಡಿಯೋ ನೀರನ್ನ ದುಡ್ಡು ಕೊಟ್ಟು ನಾವು ತಗೊಂಡು ಕುಡಿತಾ ಇದ್ದೀವಿ. ಇನ್ನು 10-20 ವರ್ಷ ಕಳೆದ್ರೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಬರ್ತದೆ ಅಂತ ಅಂದ್ಬಿಟ್ಟು ಎಲ್ಲ ವಿಷಯ ತಜ್ಞರು ಇವತ್ತು ಮಾತಾಡ್ತಾ ಇದ್ದಾರೆ. ಅದು ಬರ್ತಾ ಬರ್ತಾ ನಿಜನೂ ಕೂಡ ಆಗ್ತದೆ ಏನೋ ಒಂದು ಬರ ಅನ್ನಿಸ್ತದೆ. ಇವತ್ತಿನ ಒಂದು ವಾತಾವರಣ ನೋಡಿದರೆ ಇವತ್ತೆಂಥ ಸಾಮಾನ್ಯವಾದ ಜನ ಕೂಡ ದುಡ್ಡು ಕೊಟ್ಟು ನೀರು ಕೊಡ್ಕೊತಾವೆ. ಕುಡಿಯೋ ನೀರು ಬಹಳ ಮುಖ್ಯ, ಅದರಿಂದಲೇ ಆರೋಗ್ಯ. ಆಹಾರ ಎಷ್ಟು ಮುಖ್ಯನೋ ಕುಡಿಯೋ ನೀರು ಕೂಡ ಆಹಾರ ದೃಷ್ಟಿಯಿಂದ ಮುಖ್ಯ ಅಂದ್ಬಿಟ್ಟು ಸಾಮಾನ್ಯ ಜನ, ಶ್ರೀಮಂತರು ಬಂದು ಕುಡಿದ್ರು, ವಾಟರ್ ಬಾಟಲ್ ಕುಡಿದ್ರು, ದೊಡ್ಡವರು ಕುಡಿದ್ರು. ಏನು ಸಾಮಾನ್ಯ ಜನನು ಕೂಡ, ಶ್ರೀಸಾಮಾನ್ಯನು ಕೂಡ ಎಲ್ಲಾರ ಹೋದ್ರೆ ನೀರು ಬಾಟಲ್ ತಗೊಂಡೇ ಕುಡಿಯೋದು. ಈ ಥರ ಒಂದು ವ್ಯವಸ್ಥೆ ಬಂದುಬಿಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಶುದ್ಧ ನೀರನ್ನ ಬಿಟ್ಟು ಬೇರೆ ನೀರನ್ನು ಉಪಯೋಗಿಸೋದಿಲ್ಲ ಅಂತ ಒಂದು ವಾತಾವರಣ ಬರ್ತದೆ. ಈಗಾಗಲೇ ಎಲ್ಲರಿಗೂ ಗೊತ್ತಿರೋಂಗೆ ಮಳೆ ಪ್ರಮಾಣ ವರ್ಷ ಕಡಿಮೆ ಆಗ್ತದೆ. ಒಂದು ವರ್ಷ ಜಾಸ್ತಿ ಬಂದರೆ ಒಂದು ವರ್ಷ ಬರೋದೇ ಇಲ್ಲ. ಇಂಥ ವಾತಾವರಣ ಇದೆ. ಅಂಥ ವಾತಾವರಣದಲ್ಲಿ ನಾವು ನೀರಿನ ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗ್ತದೆ. ಎಲ್ಲೆಲ್ಲಿ ಜಲಮೂಲಗಳಿದೆಯೋ ಅದನ್ನು ಹಾಳಾಗಂಗೆ ನೋಡ್ಕೋಬೇಕು. ಕೆರೆ ಕಟ್ಟೆಗಳ ಹೂಳು ತಕ್ಕೊಂಡು ಕೆರೆಯಲ್ಲಿ ನೀರು ಶೇಖರಣೆಯಾಗಿ ಅದರ ಮೂಲಕ ಅಂತರ್ಜಲ ಸೇರೋಂಗೆ ಮಾಡ್ಕೋಬೇಕು. ಅನಾವಶ್ಯವಾಗಿ ನೀರು ಹರಿದು ಬಿಟ್ಟು ಹೋಗಿ ಸಮುದ್ರ ಸೇರೋದನ್ನು ಅವಾಯ್ಡ್ ಮಾಡಬೇಕು. ಇಂಥ ಅನೇಕ ಕಾರ್ಯಕ್ರಮಗಳ ಸರ್ಕಾರ ಏನು ಹಾಕೊಂಡದೋ ಅದ್ರ ಜೊತೆಗೆ ನಾವು ಕೂಡ ವೈಯಕ್ತಿಕವಾಗಿ ಕೂಡ ನಾವು ಕೈ ಜೋಡಿಸ್ಬೇಕು. ಸರ್ಕಾರ ಒಂದೇ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಕೂಡ ಕೈ ಜೋಡಿಸ್ಬೇಕಾಯ್ತದೆ. ಅಂತ ಕೈ ಜೋಡಿಸೋದ್ರಲ್ಲಿ, ಅಂತ ಕಳಕಳಿ ಇಟ್ಕೊಂಡಿರೋದ್ರಲ್ಲಿ ನಮ್ಮ ಪರಿಸರ ಚೌಡಪ್ಪನವರು ಮೊದಲನೇದಾಗಿರೋ ನಾವು ನಮ್ಮ ತಾಲೂಕು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಅವ್ರ ಜೀವಮಾನನೇ ಪರಿಸರ ಮತ್ತು ನೀರು, ನದಿಗಳು, ಇಂಥ ಹೋರಾಟದ ಬಗ್ಗೆ ಅವ್ರ ಜೀವನನೇ ಮುಡುಪಾಗಿಟ್ಟು ಕೆಲಸ ಮಾಡ್ಕೊಂಡು ಬಂದವ್ರೆ. ಅಂಥವ್ರು ನಮ್ಮ ಮುಂದೆ ನಮ್ಮ ಇದರಲ್ಲಿ ವೇದಿಕೆ ಮೇಲೆ ಹೊತ್ತಿರೋದು ಬಂದಿರೋದು ನಮಗೆಲ್ಲ ಸಂತೋಷದ ವಿಚಾರ ಅಂತ ಹೇಳ್ತಾ, ಈಗ ಬೋರ್ಡ್ ಕಿತ್ತಾಗಿ ನನ್ನ ಹೆಸರು ಹಾಕ್ಬೇಕಾಯ್ತು, ನಾನು ಹಾಕ್ಬೇಕಾಗ್ತಿದೆ. ನನಗೆ ಬೇಕಾಗಿಲ್ಲ, ಕೆಲಸ ಆಗಿದೆ. ಯಾರ ಹೆಸರು ತಗೊಳ್ಳಿಬೇಕಾದ್ರೆ ಸಂಪೂರ್ಣವಾಗಿ ವೆಚ್ಚ ಮಾಡಿದ್ದು ನಾನು. ಅಲ್ಲಿ ಯಾರು ಒಂದು 2 ಲಕ್ಷ 1.5 ಲಕ್ಷ ಕೊಟ್ಬಿಟ್ಟೆ ನನ್ನ ಬೋರ್ಡ್ ಹಾಕಿ ನಾನೇ ಮಾಡಿಸಿದ್ದು ನಂತರ ಒಂದು ವ್ಯಕ್ತಿ ಬಂದು ಅಲ್ಲಿ ಬೋರ್ಡ್ ಹಾಕ್ತಾರೆ. ಆದರೂ ಕೂಡ ತಂಟೆ ತಗೊಳ್ಳಲು ಹೋಗಲಿಲ್ಲ. ನಮಗೆ ಆಗೋ ಕೆಲಸ ಒಳ್ಳೆ ಕೆಲಸ ಆಗಲಿ, ಯಾರ ಕೊನೆ ಮಾಡ್ತೀವಿ ಈ ಭಾವನೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಅದರಿಂದ ಯಾಕೆ ಇದನ್ನು ಉದಾಹರಣೆ ಕೊಡ್ತೀನಿ ಅಂದರೆ, ಶಾಸಕರಿಗೇನೋ ತೋರಿಕೆಗೆ ಏನೋ ಸಭೆ ಕೂತ್ಕೊಂಡು ಹೇಳ್ತಾರೆ ಮಾಡ್ತೀನಿ ಅಂತ, ಮಾಡಲಿಲ್ಲ ಅಂತ ತಪ್ಪಾಗಿ ನೀವು ಬರಬಾರ್ದು ಅನ್ನೋ ದೃಷ್ಟಿಗೆ ಹೇಳ್ತಾ ಇದ್ದೀನಿ. ಹಂಗಿರಿಗೆ 3 ಪ್ರತಿಮೆಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಪ್ರತಿಮೆ ಮಾಡಿಸಿ ಹೆಚ್ಚುಕಟ್ಟ ಮಾಡಿಸಿದ ಇಲ್ವೋ ಅಂತಲ್ಲಿ ಈಗ ನಗರದಲ್ಲಿ ಬರೋದು ನಿಮ್ಗೆಲ್ಲ ಪ್ರೀತಿ ವಿಶ್ವಾಸ ನಮಗೆಲ್ಲ ಮಾಡಿ ಎಷ್ಟು ಸಂತೋಷ ಪಡ್ತೀವಿ. ನಮ್ಮ ಶಾಸಕರು ಮಾಡಿಕೊಟ್ರು ಅಂತ ಅಂತಲ್ಲಿ ಇಲ್ಲಿ ಪ್ರತಿಮೆ ಮಾಡೋದು ನನಗೇನು ಕಷ್ಟ ಇದೆ. ಎಲ್ಲ 3 ಕಡೆ 4 ಕಡೆ ಆ ಭಾವನೆ ಇಟ್ಕೊಂಡಿರೋದು. ಅಂಬೇಡ್ಕರ್ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡು ನಮ್ಗೆ ರೋಲ್ ಮಾಡಿದವರು, ನಮಗೆ ಅವ್ರ ಸಾಧನೆಗಳೇ ನಮ್ಗೆ ರೋಲ್ ಮಾಡುವಂಥ ಭಾವನೆ ಇಟ್ಕೊಂಡಿರೋದು. ಅದರಿಂದ ಯಾವುದೇ ಎಳ್ಳಷ್ಟು ಅನುಮಾನ ಪಡಬೇಡಿ. ಪ್ರತಿಮೆ ಮಾಡಿಸೋದ್ರ ಬಗ್ಗೆ ಸಂಪೂರ್ಣ ಜವಾಬ್ದಾರಿ. ಏನಾಗಿದೆ ಅಂದರೆ, ಇಲ್ಲಿ ಕೋರ್ಟು ಕಚೇರಿ ಲೀಗಲ್ ಇಶ್ಯೂ ಬಂದಾಗ ಒಬ್ಬರಿಗೊಂದು ಅಧಿಕಾರ ಇರ್ತದೆ. ಈಗ ಪಾಪ ಮೇಡಮ್ ಅವರಿದ್ದಾರೆ, ನಾವು ಸುಮ್ಮನೆ ದೂರದ್ದು ಆಗೋದಿಲ್ಲ. ಅವ್ರಿಗೇನೋ ಎಷ್ಟು ಅಧಿಕಾರ ಇರ್ತದೆ. ಅದಾದ್ಮೇಲೆ ಡಿಸಿಗೆ ಅಧಿಕಾರ ಇರ್ತದೆ. ಡಿಸಿಗೆ ಒಂದು ಲಿಮಿಟೇಷನ್ ಇರ್ತದೆ. ಅದು ಬಿಟ್ಟು RC ರೀಜನಲ್ ಕಮಿಷನ್ ಅವನದೇನೋ ಒಂದು ಅಧಿಕಾರ ಕೊಟ್ಟಿರ್ತದೆ. ಸರ್ಕಾರ ಸಂವಿಧಾನದಲ್ಲಿ ಕೊಟ್ಬಿಟ್ಟಿದೆ.
ಇವತ್ತು CM ಮನಸ್ಸು ಮಾಡಿದ್ರು ಕೂಡ ಕೆಲವು ವಿಚಾರಗಳಲ್ಲಿ ಯಾವುದೋ ಒಂದು ಕೋರ್ಟ್ ಹೋದಾಗ CM ಕೈಯೇ ಕಟ್ಟಾಗಿರ್ತದೆ. ಅಂತಂದ್ರೆ ನನ್ನ ಶಾಸಕನಾಗಿ ನನಗೂ ಒಂದು ಲಿಮಿಟೇಷನ್ ಇದೆ, ಅರ್ಥ ಮಾಡ್ಕೊಂಡು ನಿಮ್ಮ ಪರವಾಗಿ ಏನು ಕೆಲಸ ಮಾಡ್ಬೇಕು ಹೇಳಿ ಮಾಡಕ್ಕೆ ನನ್ನ ಜೊತೆ ಕೆಲಸ ಮಾಡ್ತೀನಿ. ಅದನ್ನು ನೀವು ಹೇಳೋದು ಹಿಂಗೆ ಮಾಡಿ ಪ್ರತಿಯೊಂದು ಮಾಡ್ತೀನಿ. ಆದರೆ ಯಾರೋ ಅವರು ಇವರು ಹೇಳ್ತಾ ಅಂದ್ಬಿಟ್ಟು ನಮಗೆ ಶಾಸಕರು ಮಾಡಲಿಲ್ಲ ಅಂತ ಬೊಟ್ಟು ತೋರಿಸೋಬೇಡಿ. ಯಾಕೆಂದ್ರೆ ನಿಮ್ಮಷ್ಟೇ ಇಲ್ವನೋ ಅಂಬೇಡ್ಕರ್ ಬಗ್ಗೆ ನನಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೊಟ್ಟು ತೋರಿಸೋಬೇಡಿ. ಏನು ಕೆಲಸ ಸರ್ ಹಿಂಗೆ ಮಾಡಿ ಲೆಟ್ರಿಂಗ್ ಹಾಕಿ ಎಲ್ಲಿ ಬೇಕಾದ್ರೆ ಲೆಟ್ರ್ ಹಾಕ್ತೀನಿ. ನಾನು ಇನ್ನೇನು ಮಾಡೋಕ್ಕೆ ಸಾಧ್ಯ ಹೇಳಿ? ಬನ್ನಿ ಜೊತೆಲ್ಲ ಸರಿ ಬನ್ನಿ ಸರ್ ಹೇಳಿ, ನಿಮ್ಮ ಜೊತೆ ನಾನು ಬಂದು ಹೇಳ್ತೀನಿ. RC ನಲ್ಲಿ ಇದ್ದಾಗ ನಾನು ಏನು ಮಾಡೋಕ್ಕೆ ಸಾಧ್ಯ ಆಯ್ತದೆ? ಯೋಚನೆ ಮಾಡಿ. ಬೇಕಾದ್ರೆ ಇನ್ನೊಂದು ಯಾವುದೋ